ಆರ್ಮಿಯ ತಾಲೂಕು ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಸಂವಿಧಾನ ಅರಿವು ಕಾರ್ಯಕ್ರಮ ಕೊರಟಗೆರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಇಂದು ನಡೆಯಿತು. ಕ್ರಾಂತಿ ಗೀತೆಗಳನ್ನು ಹಾಡುವ ಮೂಲಕ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು. ನೂತನ ಅಧ್ಯಕ್ಷರಾಗಿ ಗಟ್ಲಹಳ್ಳಿ ಸುರೇಶ್ ಬಿಎಚ್, ತಾಲೂಕು ಗೌರವಾಧ್ಯಕ್ಷರಾಗಿ ಏರ್ಟೆಲ್ ಗೋಪಿ ಅಧಿಕಾರ ಸ್ವೀಕರಿಸಿದರು. ಸಂವಿಧಾನದ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದ ರಾಜಶೇಖರ್ ಡಿಎಸ್ ಚಾಲನೆ ನೀಡಿದರು. ಶಿಕ್ಷಣ ಯಾರೊಬ್ಬನ ಸ್ವತ್ತಲ್ಲ, ಸಂಘಟನೆಯ ಕಾರ್ಯಕರ್ತ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುತ್ತದೆ. ಆದ್ದರಿಂದ ಹೆಚ್ಚಿನ ಜ್ಞಾನ ಪಡೆಯಲು ಪುಸ್ತಕ ಓದಬೇಕು. ಸಾಮಾಜಿಕ ಜವಾಬ್ದಾರಿ ಹೋರಾಟಗಾರರಿಗೆ ಹೆಚ್ಚು ಇರುತ್ತದೆ ಎಂದರು. ಹೋರಾಟಗಾರ ಮಂಜುನಾಥ್ ತಿಳಿಸಿದರು. ವೇದಿಕೆಯಲ್ಲಿ ಗೃಹ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ಕೆ ನಾಗಣ್ಣ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಯಮುನಾ, ಹಿರಿಯ ದಲಿತ ಮುಖಂಡ ದಾಡಿ ವೆಂಕಟೇಶ್, ಕಾಂಗ್ರೆಸ್ ಮುಖಂಡ ಮಹಾಲಿಂಗಪ್ಪ, ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಮೂರ್ತಿ, ಜಿಲ್ಲಾ ಉಪಾಧ್ಯಕ್ಷ ನವೀನ್ ಕುಮಾರ್ ಮತ್ತು ಪದಾಧಿಕಾರಿಗಳು ಹಾಜರಿದ್ದರು. ಬಾಬಾ ಸಾಹೇಬರು ಜನ್ಮ ತಳೆದ ಮೇಲೆ ತಾವು ದೇಶ ವಿದೇಶಗಳಲ್ಲಿ ಅತ್ಯುತ್ತಮವಾದಂತಹ ಪದವಿಗಳನ್ನ ಪಡ್ಕೊಂಡು ಆ ಪದವಿ ಸರ್ಟಿಫಿಕೇಟ್ ಸೀಮಿತವಾಗಲ್ಲ. ಬಾಬಾ ಸಾಹೇಬರು ಆ ಪದವಿಗಳು ಈ ನೆಲದ ಪ್ರಪಂಚದ ಜೀವಪ್ರವಾದಂತಹ ಸರ್ಟಿಫಿಕೇಟ್ಸ್ಗಳು. ಇವತ್ತು ನಾವು ತಗೊಂಡು ನನ್ನ ಹತ್ರ ನೋಡಿ ಕೆಲಸ ಬರಲಿದೆ. ಆದ್ರೆ ಬಾಬಾ ಸಾಹೇಬರು ಡಿಗ್ರಿ ಪ್ರತಿಯೊಂದು ಅಷ್ಟೇ ಮನುಷ್ಯನ ಪರವಾದಂತಹ ಡಿಗ್ರಿಗಳು. ಅಂತ ಡಿಗ್ರಿ ತಗೊಂಡಂತ ಬಾಬಾ ಸಾಹೇಬರು ಹುಟ್ಟೋದಕ್ಕಿಂತ ಮುಂಚೆ ಈ ದೇಶದ ಒಂದೇ ಮಾತಾಡ್ತಾ ಇತ್ತು, ಧರ್ಮ ಮಾತಾಡ್ತಾ ಇತ್ತು, ಧರ್ಮ ಗ್ರಂಥಗಳು ಮಾತಾಡ್ತಾ ಇತ್ತು. ಆ ಧರ್ಮ ಗ್ರಂಥಗಳು ಏನ್ ಮಾಡ್ತಾ ಇತ್ತು? ಮುಟ್ಟಬೇಡ, ಮುಟ್ಟಿಸ್ಕೊಳ್ಬೇಡ, ಮಾಡಬೇಡ, ಅಲ್ಲಿರು ಇಲ್ಲಿರು, ಇಷ್ಟನ್ನಷ್ಟೇ ಮಾತಾಡ್ತು. ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ನೆಲದಲ್ಲಿ ಧರ್ಮ ಮತ್ತು ಧರ್ಮ ಗ್ರಂಥಗಳು ಮಾತಾಡಿದ ಇಷ್ಟೇ. ಆದ್ರೆ ಈ ನೆಲದ ಹುಟ್ಟಿದಂತ ಬಾಬಾ ಸಾಹೇಬರು ಪ್ರಪ್ರಥಮ ಬಾರಿಗೆ ಮಾತಾಡೋದು ಯಾರ ಪರ ಮಾತಾಡೋದು? ಜೀವಿಗಳ ಪರ ಮಾತಾಡೋದು. ಬರೀ ಮನುಷ್ಯರ ಪರ ಅಲ್ಲ, ಜೀವಿಗಳ ಪರ ಮಾತಾಡೋದು. ಈ ನೆಲದ ಒಂದು ಮರದ ಬಗ್ಗೆ ಮಾತಾಡೋದು, ಈ ನೆಲದ ಒಂದು ಗಿಡದ ಬಗ್ಗೆ ಮಾತಾಡೋದು, ಈ ನೆಲದ ನೀರಿನ ಬಗ್ಗೆ ಮಾತಾಡೋದು, ಈ ನೆಲದ ಪಕ್ಷಿಗಳ ಬಗ್ಗೆ ಮಾತಾಡೋದು, ಈ ನೆಲದ ಪ್ರಾಣಿಗಳ ಬಗ್ಗೆ ಮಾತಾಡೋದು. ಆ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಗಿಡ, ಮರ, ಮನುಷ್ಯ ಎಲ್ಲಾ ಸಹಜೀವಿಗಳು ಅವರ ಗೌರವನೇ ಹೆಚ್ಚು ಅನ್ನೋದನ್ನ ಬಾಬಾ ಸಾಹೇಬರು ಪ್ರೂವ್ ಮಾಡಿದ್ರು. ನಾವು ಕೂಡ ಸೇರ್ಕೊಂಡು ಮಾಡ್ತೀವಿ ಅಂತ ಹೇಳ್ತಾ, ಹಾಗೆ ನಾವೆಲ್ಲ ಹೋರಾಟಗಾರರು ನಮ್ಮ ಯಾವಾಗ ಕಿಚ್ಚಿರಬೇಕು. ಬಾಬಾ ಸಾಹೇಬರು ಹೇಳಿದ್ರು, ನೋಡಪ್ಪ ಈ ವಿಮೋಚನಾ ಇಲ್ಲಿ ನಿಲ್ಲಿಸಿದೀವಿ, ದಯಮಾಡಿ ಸಾಧ್ಯವಾದ ಮುಂದಕ್ಕೆ ಹೇಳ್ಕೊಂಡು ಹೋಗಿ, ದಯಮಾಡಿ ಯಾವುದೇ ಕಾರಣಕ್ಕೂ ಹಿಂದೆ ಬಿಡಬೇಡಪ್ಪ, ತಿರ್ಗ ಮತ್ತೊಬ್ಬ ಅಂಬೇಡ್ಕರ್ ಹುಟ್ಟಲ್ಲ ಅಂತ ಹೇಳಿದ್ರು. ನಾವೊಂದು ಯೋಚನೆ ಮಾಡಬೇಕಾಗಿದೆ. ಇವತ್ತು ನಾವು ಹೋರಾಟಗಾರರು, ನಾವು ಹೋರಾಟದ ಬಾಬಾ ಸಾಹೇಬರು ಭೀಮ ದೀಕ್ಷೆಯನ್ನು ತಗೊಂಡಿರೋದು. ನಾವು ಹೋರಾಟ ಮಾಡ್ತಿದ್ರು ಪರವಾಗಿಲ್ಲ, ದಯಮಾಡಿ ಮಾರಾಟ ಆಗೋದು ಬೇಡ. ನಮ್ಮಲ್ಲಿರ್ತಕ್ಕಂಥದ್ದು ಈ ನೀಲಿ ಶಲ್ಯ, ಈ ನೀಲಿ ಶಾಲು, ಆಕಾಶದಷ್ಟು ಶಕ್ತಿ ಇದೆ, ಸಾಗರದಷ್ಟು ಆಳಕ್ಕೆ ಬಾಬಾ ಸಾಹೇಬ್ ಚಿಂತನೆಗಳಿದೆ. ಈ ಶಾಲು ನಮ್ಮ ಮೈಯಲ್ಲಿ ಬಿದ್ದಾಗ ನಮ್ಮ ಉಸಿರಲ್ಲಿ ಪ್ರಾಮಾಣಿಕತೆ ಅಷ್ಟೇ ಉಳಿಬೇಕು, ಹೋರಾಟ ಅಷ್ಟೇ ಉಳಿಬೇಕು. ಅದು ನ್ಯಾಯಯುತವಾದಂತ ಹೋರಾಟವೇ ನಮ್ಮ ಹೋರಾಟ ಆಗಬೇಕು ಅಂತ ಹೇಳ್ತಾ ನನ್ನೆಲ್ಲ ಈ ವೇದಿಕೆಗೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಎರಡು ರೀತಿ ಕೊಡಲಿಕ್ಕೆ ಪ್ರಯತ್ನ ಪಟ್ಟರು. ಎರಡು ರೀತಿ ಅವತ್ತಿನ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ರಾಜಕೀಯ ವ್ಯವಸ್ಥೆ ಇರ್ಬೋದು, ಮತ್ತೊಂದು ಇರ್ಬೋದು. ಎರಡು ರೀತಿ ನಾವು ಕೊಡಲು ಪ್ರಯತ್ನ ಆಯಿತು. ಅವತ್ತಿನ ಸಾಮಾಜಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಬಾಬಾ ಸಾಹೇಬರನ್ನ ಇರಿದುಕೊಳ್ಳೋ ಪ್ರಯತ್ನ ಮಾಡೋದು, ನೇರವಾಗಿ ಮುಚ್ಚೋ ಪ್ರಯತ್ನ ಮಾಡೋದು. ಬಾಬಾ ಸಾಹೇಬರು ಅಷ್ಟು ಸುಲಭನಾಗಿ ಸಿಗುವಂತ ವ್ಯಕ್ತಿ ಅಲ್ಲ. ಆ ಇರಿದುಕೊಳ್ಳೋ ಪ್ರಯತ್ನ ವಿಫಲವಾಗಿದ್ದರಿಂದ ಇವತ್ತು ಒಪ್ಪುಕೊಳ್ಳೋ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಇವತ್ತು ನಾನು ನೋಡ್ತಾ ಇದ್ದೀವಿ, ಇವತ್ತು ಪ್ರತಿನಿಧಿ ಬಳಕೆ ಆದ್ರೆ ಬಾಬಾ ಸಾಹೇಬರು ಇವತ್ತು ಜ್ಞಾನದ ವಿಷಯವಾಗ್ತಿಲ್ಲ, ಇವತ್ತು ರಾಜಕಾರಣದ ಚರ್ಚಾ ವಿಷಯವಾಗ್ತಾ ಇದ್ದಾರೆ. ಒಬ್ರು ಹೇಳ್ತಾರೆ ಅವರಿಗೆ ಭಾರತ ರತ್ನ ಕೊಟ್ವು, ಭಾರತ ರತ್ನ ನಾವು ಕೊಟ್ವು,
ಪಂಚತೀರ್ಥಗಳನ್ನ ನಾವು ಮಾಡಬಹುದು ಅಂತ ಹೇಳ್ತಾರೆ. ನಾನು ಒಂದು ಮಾತನ್ನ ನಾನು ಈ ಚರ್ಚಾ ವಿಷಯವಾಗಿ ಬಾಬಾ ಸಾಹೇಬರನ್ನ ತಗೊಳ್ತಾ ಇರ್ತಕ್ಕಂಥದ್ದು ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ಬಾಬಾ ಸಾಹೇಬರಿಗೆ ನೀವು ಯಾವ ಭಾರತ ರತ್ನವನ್ನ ಕೊಡ್ತೀರಿ? ಬಾಬಾ ಸಾಹೇಬರ 125ನೇ ಜಯಂತಿ ಪ್ರಯುಕ್ತ ಕೊಲಂಬಿಯಾ ಯೂನಿವರ್ಸಿಟಿ ಇಡೀ ಪ್ರಪಂಚದಲ್ಲಿ ಒಂದು ಅಧ್ಯಯನವನ್ನು ನಡೆಸುತ್ತೆ. ಇಡೀ ಪ್ರಪಂಚದಲ್ಲಿ ಜ್ಞಾನಿ ಯಾರು ಅಂತ ಹೇಳಿ, ಆ ಪ್ರಪಂಚದಲ್ಲಿ ಜ್ಞಾನಿ ಯಾರು ಅಂತ ಹೇಳೋದು ಸ್ಕ್ರೀನಿಂಗ್ ಕಮಿಟಿ ಮೆಂಬರ್ಗಳ ಮಾಡಿರ್ತಾರೆ. ಸುಮಾರು 100 ಜನಗಳ ಜ್ಞಾನಿಗಳನ್ನ ಪ್ರತಿಯೊಂದು ವಿಭಾಗದಲ್ಲಿ, ಇತಿಹಾಸ ವಿಭಾಗ, ಸಮಾಜ ವಿಭಾಗ, ವಿಜ್ಞಾನ ವಿಭಾಗ, ಆರ್ಥಿಕ ವಿಭಾಗ, ಈ ತರ ನಾನಾ ಕ್ಷೇತ್ರಗಳ 100 ಜನಗಳನ್ನ ಆ ಜ್ಞಾನಿಗಳ ಲಿಸ್ಟ್ ನಲ್ಲಿ ಸೇರಿಸ್ತಾ ಹೋಗ್ತಾರೆ. ಆದ್ರೆ ಅಂತಿಮವಾಗಿ ಇಡೀ ವಿಶ್ವಕ್ಕೆ ಜ್ಞಾನಿಯಾಗಿ ನಿಂತದ್ದು ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾರಿರ್ಬೇಕು ಈ ಭಾರತ ಕೈಕೊಳ್ರಿ, ಕೊಡಿಸ್ರಿ. ನೀವು ತಾಕತ್ತಿದ್ರೆ ಏನಾದ್ರು ಇನ್ನೊಬ್ಬ ವಿಶ್ವಜ್ಞಾನಿ ಎಲ್ಲ ಕೊಡಿಸ್ರಿ, ಇನ್ನೊಬ್ಬ ವಿಶ್ವಜ್ಞಾನಿ ಈ ಪ್ರಪಂಚಕ್ಕೆ ಕೊಡಿಸ್ರಿ. ನಾನು ಪದೇ ಒತ್ತಿ ಹೇಳ್ತೀನಿ, ಇವತ್ತು ಸಂಘಟನೆಗಳು ನಿಮ್ಮ ಮೇಲೆ ತುಂಬಾ ಜವಾಬ್ದಾರಿಯುತವಾದಂತ ಹೊರೆ ಇದೆ. ಸಂಘಟನೆ ಅನ್ನೋದು ಸಾಮಾಜಿಕ ಜವಾಬ್ದಾರಿ ಇದು. ಇದನ್ನ ಹೊರಬೇಕಾದ್ರೆ ನೀವು ತುಂಬಾ ಜ್ಞಾನಿಗಳಾಗಿರ್ಬೇಕು. ನಾನು ರಾಜಗೋಪಾಲ್ ಸರ್ ನಾನು ಮನವಿ ಮಾಡ್ತೀನಿ, ಇನ್ನು ಮುಂದೆ ನೀವು ಯಾವುದೇ ಕಾರ್ಯಕ್ರಮಕ್ಕೆ ದಯಮಾಡಿ ಈ ಅಂಬೇಡ್ಕರ್ ಹೆಸರನ್ನ ಕಡಿಮೆ ಮಾಡಕ್ಕೆ ಕಾನೂನು ರೂಪಿಸ್ತಾ ಒಂದು ದೊಡ್ಡ ಯಾಕಿದೆ. ಅಂಬೇಡ್ಕರ್ ಹೆಸರೇ ಹೇಳ್ಬಾರ್ದು. ಯಾವುದು ಅಂಬೇಡ್ಕರ್ ಏನು ಹೇಳ್ಬಾರ್ದು. ಅವತ್ತು ವ್ಯವಸ್ಥಿತವಾದ ಸಂಖ್ಯೆ ನಮ್ಮ ದೇಶದಲ್ಲಿ ನಡೀತಾ ಇದೆ. ಅದು ನನಗೆ ಹತಾಶ ಏನೋ ಗೊತ್ತಿಲ್ಲ, ಹೇಳ್ಬೇಕು ನಾನು ಸತ್ಯ ಹೇಳ್ತೀನಿ. ಅದನ್ನ ನೀವು ಅರ್ಥ ಮಾಡಬೇಕು, ಸೂಕ್ಷ್ಮವಾದನ್ನ ನೋಡಿ. ಅದನ್ನ ನಾವು ಎಷ್ಟು ವ್ಯವಸ್ಥೆ ನಡೀತದೆ ಅಂತಂದ್ರೆ, ಹಾಗಾಗಿ ನಮ್ಮ ಜೀವ, ನಮ್ಮ ಹಕ್ಕು, ನಮ್ಮ ಉಸಿರು, ನಮ್ಮ ಗಾಳಿ ಆಗಿರೋಂಥ ಶಕ್ತಿನ ದೇವರ ಕಾರಣ ನಾವೆಲ್ಲ ಬೆಳೀಬಾರ್ದು. ಅದಕ್ಕೋಸ್ಕರ ಹೋರಾಟ ಮಾಡೋಣ. ಏನೇ ಕಾರಣಗಳು ವಿರುದ್ಧ ಹೋರಾಟ ಮಾಡೋಣ. ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟ ಮಾಡಿದ್ದೀರಾ. ಅಂಬೇಡ್ಕರೇ ದೇವರು, ಅಂಬೇಡ್ಕರೇ ಭೂಮಿ, ಅಂಬೇಡ್ಕರೇ ಗಾಳಿ, ನೀರು, ಮಳೆ ನಮಗೋಸ್ಕರ, ನಮ್ಗೆ ಬೇರೆ ಇಲ್ಲ. ಬೇರೆಯವರೆಲ್ಲ ಸುಮ್ಮನೆ ನೆಪ ಮಾತುಗಳು ನಮ್ಗೇನು ಏನೇನಾಗಿದೆ ಬೇರೆ ಕಡೆಯಿಂದ. ಅಂಬೇಡ್ಕರ್ ಸಂವಿಧಾನ ಬರೆದು ನಿಮ್ಗೆ ಎಲ್ಲ ತೋರಿಸಿಕೊಡೋಣ, ಇವಾಗ ಕೊಡ್ಕೊಡೋಣ, ಮೂಡಕ್ಕೆ ನೋಡ್ಕೊಡೋಣ. ಈ ಅದಕ್ಕೆ ನಮ್ಮ ಜೀವನ, ನಮ್ಮ ಸತ್ಯ, ನಮ್ಮ ಉಸಿರು, ನಮ್ಮ ಗಾಳಿ, ನಮ್ಮ ರಕ್ತ, ನಮ್ಮ ಜೀವ ಅಂಬೇಡ್ಕರ್. ಅವರಿಂದ ಬದುಕಿದೀವಿ, ಅವರಿಂದ ಉಸಿರಾಡ್ತೀವಿ, ಅವಕ್ಕೋಸ್ಕರ ಸಾಯನ. ಈ ಒಂದು ಮನಸ್ಥಿತಿ ನಮ್ಮ ಸಮಾಜದವರು ಬೆಳೆಸಬೇಕು. ಅದು ಯುವಶಕ್ತಿ ಎತ್ತಬೇಕು. ಅಂದ್ರೆ ಯುವಕರು ಮಾತನಾಡಿ ಹೇಳ್ಬೇಕು, ಬದಲಾವಣೆ ಆಗ್ತದೆ. ನಾವು ಯಾಕೆ ಆಗ್ತಾ ಇಲ್ಲ? ನಮ್ಮಲ್ಲಿ ಒಗ್ಗಟ್ಟಬೇಕು, ಸಂಘಟನೆ ಬೇಕು, ವಿದ್ಯಾರ್ಥಿ ಆ ರೀತಿ ಒಂದು ಸಹಕಾರ ಮನೋಭಾವ ಬೇಕು. ಆ ರೀತಿಯಾಗಿ ಮುಂದಿನ ದಿನಗಳಲ್ಲಾದ್ರೂ ಕೂಡ ಈ ಹೋರಾಟ ನಿಂತರೆ ನಾವು ಸ್ವಲ್ಪದಂಗೆ ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಂಗಿಲ್ಲ. ಈ ಹೋರಾಟನ ನಾವೆಲ್ಲ ರೀತಿಯಲ್ಲೂ ಕೂಡ ಮುಂದುವರಿಸಿಕೊಳ್ಳುವಂತ ಪರಿಸ್ಥಿತಿ ಮಾಡೋಣ. ಇವತ್ತು ತುಳಿದು ಬಂದ ಒಳ್ಳೆಯ ಈ ಸಮಾಜದಲ್ಲಿ ನಾವು ಈ ನೆಲದ ಜನಾಂಗದವರು, ಹೊರಗಡೆಯಿಂದ ಬಂದಂತವರು ಇವತ್ತು ನಮ್ಮ ರಾಷ್ಟ್ರ ಆಡ್ತಾವ್ರೆ. ಅದನ್ನೆಲ್ಲ ನಾವು ಹೊತ್ಕೊಂಡು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನನ ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಂಘಟನೆ ಇದೇ ರೀತಿ ಮಾಡಿಕೊಂಡು ಬಾಬಾ ಸಾಹೇಬ್ ಕೊಟ್ಟಂತ ಎಲ್ಲ ಸಂವಿಧಾನ ಅರ್ಥ ಮಾಡಿಕೊಂಡು ಎಲ್ಲರೂ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರೂ ಕೇಳ್ಕೊಳ್ತೀನಿ. ಇವತ್ತು ನನಗೆ ಏನು ಸನ್ಮಾನ ಮಾಡಲ್ಲ ನಂದಲ್ಲ, ಆ ಎಲ್ಲ ಸನ್ಮಾನ ನಿಮ್ಮೆಲ್ಲರಿಗೂ ಸೇರಿದ್ದು. ಇವತ್ತು ನಾನು ಕೊಡಗೆರೆ ತಾಲೂಕಿನ ಅಧ್ಯಕ್ಷ ಅಂತ ಹೆಸರಿಗಷ್ಟೇ, ನೀವೆಲ್ಲರೂ ಅಧ್ಯಕ್ಷರೇ. ಕೊಡಗೆರೆ ತಾಲೂಕಿನ ಭೀಮಾರ್ಮಿ ತಾಲೂಕು ಅಧ್ಯಕ್ಷ ನಾನು ಒಪ್ತಾ ಇಲ್ಲ. ಇಲ್ಲೇನು 70-80 ಇರೋ ನೀವೆಲ್ಲರೂ ಭೀಮಾರ್ಮಿ ತಾಲೂಕು ಅಧ್ಯಕ್ಷರೇ. ನೀವು ನಾವು ಎಲ್ಲರೂ ಜೊತೆ ಸೇರಿ ಒಟ್ಟುಗೂಡಿ ಸಂಘಟನೆ ಮಾಡೋಣ. ಮತ್ತೆ ಸಮಾಜದಲ್ಲಿ ಯಾರು ತುಳಿತಕ್ಕೊಳಗಾಗಿದ್ದಾರೆ, ಯಾರು ನ್ಯಾಯ ಸಿಗದೆ ಒದ್ದಾಡ್ತಾ ಇದ್ದಾರೆ, ಅವ್ರಿಗೆ ನಾವೆಲ್ಲ ಸೇರಿ ಮುಂದಿನ ನ್ಯಾಯ ಕೊಡ್ತಾರ. ನಾವೆಲ್ಲರೂ ದೊಡ್ಡ ಸಂಘಟನೆ ಮಾಡಿ ಬಾಬಾ ಸಾಹೇಬ್ ಅವರ ಕನಸು ಮಾಡೋಣ ಅಂತ ಹೇಳ್ತಾ ನಮ್ಮ ರಾಜ್ಯಾಧ್ಯಕ್ಷರಾದ ರಾಜಗೋಪಾಲ್ ಹಾಗೂ ಸಂಘಟನೆ ಇದಕ್ಕೆ ಹೆಚ್ಚಾಗಿ ಬೆಳೆಸ್ಕೊಂಡು ಪ್ರತಿ ಹೋಬಳಿಗಳಲ್ಲೂ ಸಂಘಟನೆ ಮಾಡಿಕೊಂಡು ನಮ್ಮ ಸಂಘಟನೆಯಿಂದ ನಮ್ಮ ದಲಿತರಿಗೆ ಏನಾಗಿದೆ, ಹಿಂದುಳಿದವರಿಗೆ ಏನಾಗಿದೆ, ಬಡವರಿಗೆ ಏನಾಗಿದೆ, ಅವ್ರಿಗೆಲ್ಲ ಅನುಕೂಲ ಮಾಡುವಂತ ಸಂಘಟನೆ ಆಗಬೇಕು ಅಂತ ನಾನು ಕೇಳಬಂತು. ಮಾಲಿಕಪ್ಪ ಹೇಳಿದಂಗೆ ಎಜುಕೇಶನ್, ಬಡವ ಮಕ್ಕಳಿಗೆ ಏನು ನಮ್ಮ ಕಡೆ ನಮ್ಮ ಸಂಘಟನೆಯಿಂದ ಏನು ಸಹಾಯ ಆಗಬೇಕು, ಸರ್ಕಾರದಿಂದ ಏನು ಸಹಾಯ ಮಾಡಿಸ್ಬೇಕು, ಆ
ನಿಮ್ಮ ಒಂದು ಬ್ಯಾನರ್, ನಿಮ್ಮ ಒಂದು ಮೆರವಣಿಗೆ ಇವತ್ತು ಭ್ರಷ್ಟ ಅಧಿಕಾರಿಗಳ ನಿದ್ದೆ ಗಳಿಸಿದೆ. ಮುಂದಿನ ದಿನ ನೀವು ಅವರನ್ನ ಛಡೆ ತಗೊಂಡು ಎಲ್ಲಿ ಲೆಕ್ಕಗಳನ್ನ ಕೇಳುವಂತ ಒಂದು ಕೆಲಸಗಳನ್ನು ಮಾಡಬೇಕು. ಸರ್ಕಾರದಿಂದ ನಮಗೆ ಬರತಕ್ಕಂಥ ಪಾಲು ಎಲ್ಲಿ ಅಂತ ನೀವು ಕೇಳಬೇಕು. ಸರ್ಕಾರ ಇವತ್ತು ನಮಗೆ ಪ್ರತಿ ವರ್ಷಕ್ಕೆ ಕೇವಲ ಎಸ್ಸಿ ಮತ್ತು ಎಸ್ಟಿಗಳಿಗೆ ಈ ವರ್ಷ 43,000 ಕೋಟಿ ಇಟ್ಟಿದ್ದಾರೆ. SC, SP, DSP ನಲ್ಲಿ 43,000 ಕೋಟಿ ಇಟ್ಟಿದ್ದಾರೆ. ಅದರಲ್ಲಿ ಸ್ಪೆಷಲ್ ನಿಮ್ಮ ಕೋರ್ಟೆಗೆ ಇದು ಮೀಸಲು ಕ್ಷೇತ್ರ. ಇಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು. ನನಗೆ ಗೊತ್ತಿಲ್ಲ ಯಾಕೆ ಅಭಿವೃದ್ಧಿ ಆಗಿಲ್ಲ ಅಂತ. ಯಾಕಂದ್ರೆ ಅಂಬೇಡ್ಕರ್ ಭವನ ಒಂದೇ ಉದಾಹರಣೆ ನಾನು ಹೇಳ್ತೀನಿ. ನೀವು ಬೇರೆ ತಾಲೂಕುಗಳು ಹೋಗಿ ನೋಡಿ, ಬನ್ನಿ ನನ್ನ ಜೊತೆ ತೋರಿಸ್ತೀನಿ ನಾನು. ದೇವನಹಳ್ಳಿ ಬನ್ನಿ, ಅಂಬೇಡ್ಕರ್ ಭವನ ಇದ್ರದ್ದು 5 ಪಟ್ಟಿದೆ. 5 ಪಟ್ಟು ಅಂಬೇಡ್ಕರ್ ಭವನ ಇದೆ. ಅದು 10 ವರ್ಷದಿಂದಲೇ ಕಟ್ಟಿದ್ದಾರೆ. ಸರ್ಕಾರದ ಸೌಲಭ್ಯಗಳು ನಮಗಾಗಿ ಮೀಸಲಿಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಫಲ ಮತ್ತು ಜಗಜೀವನರಾವ್, ಡಾಕ್ಟರ್ ಬಾಬು ಜಗಜೀವನರಾವ್ ಅವರ ಹೋರಾಟದ ಫಲವಾಗಿ ನಮಗೆ ಇವೆಲ್ಲ ಸೌಲಭ್ಯಗಳು ಸಿಕ್ಕಿದ್ದಾವೆ. ಆ ಸೌಲಭ್ಯಗಳು ನಮ್ಮ ಜನಗಳಿಗೆ ಇವತ್ತವರೆಗೂ ತಲುಪ್ತಾ ಇಲ್ಲ. ನೀವು ಯಾರಾದ್ರೂ ಈ ಹಾಲನ್ನು ಕೈಯಲ್ಲಿ ಇಲ್ಲಿ ಕೂತ್ಕೊಂಡವ್ರ ಕೈ ಎತ್ತಿ ನೋಡೋಣ, ಯಾರಾದ್ರೂ ಸರ್ಕಾರದಿಂದ ಒಂದು 5 ಲಕ್ಷ ರೂಪಾಯಿ ಅಥವಾ 10 ಲಕ್ಷ ರೂಪಾಯಿ ಲೋನ್ ತಗೊಂಡಿದ್ದೀನಿ ಅಂತ ಎತ್ತಿ ನೋಡೋಣ. ನೀವೆಲ್ಲರೂ 45, 50, 55 ಆಗಿದ್ದೀರಲ್ಲ, ಯಾರಾದ್ರೂ ಒಂದು 5 ಲಕ್ಷ ರೂಪಾಯಿ ಲೋನ್ ತಗೊಂಡಿದ್ದೀನಿ ಅಂತ ಎತ್ತಿ ನೋಡೋಣ ಕೈ. ಮತ್ತೆ ಸರ್ಕಾರ ಪ್ರತಿ ವರ್ಷ 40,000, ಒಂದು ವರ್ಷ 39,000, ಒಂದು ವರ್ಷಕ್ಕೆ SC, STಗಳಿಗೆ 39,000 ಕೋಟಿ ಖರ್ಚು ಮಾಡಿದ್ದಾರೆ. ಇಲ್ಲೇ ನಾನು ಭಾಷಣ ಮಾಡ್ತಾ ಇಲ್ಲ, ನೀವು ಬೇಕಾದ್ರೆ ತಿಳಿದು ನೋಡಿ. ಸಿದ್ದರಾಮಯ್ಯ ಅವರು ವಿಶೇಷ ಅನುದಾನವನ್ನು ಅನೌನ್ಸ್ ಮಾಡಿದ್ದಾರೆ. ವಿಶೇಷ ಅನುದಾನ ದಲಿತರ ಉದ್ಧಾರಕ್ಕಾಗಿ ಯಾರ ಜೋಬಿಗೆ ಹೋಗ್ತಾ ಇದೆ ಅದನ್ನು ನೀವು ಕೇಳಬೇಕು. ಅದನ್ನು ನೀವು ಕೇಳುವಂತ ವ್ಯಕ್ತಿಗಳಾಗಬೇಕು. ನೀವು ಜನರ ಪರವಾಗಿ ನಿಂತ್ಕೋಬೇಕು. 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಒಂದು ತಾಲೂಕಿಗೆ ಒಂದು ಸಬ್ಸಿಡಿ ಲೋನ್ ಕೇವಲ 4 ಲಕ್ಷ ರೂಪಾಯಿ. ನಮ್ಮ ಈ ಕೊರಟಗೆರೆ ತಾಲೂಕಿನಿಂದ ಒಬ್ಬರಿಗೆ ಒಂದು ಲೋನ್, ಕಾರ್ ಲೋನ್ ಕೊಟ್ಬಿಟ್ರೆ ಉತ್ತರ ಆಗಲ್ಲ ದಲಿತಗಳದು. ಕಡಿಮೆ ಅಂದ್ರೆ ಒಂದು ತಾಲೂಕಿಗೆ 200-300 ಕೋಟಿ ಕೊಟ್ಟರು ಕೂಡ ಕಡಿಮೆ. ಹಂಚಿಕೆ ಮಾಡಿದ್ರೆ ಎಷ್ಟು ಜನ ಉದ್ಧಾರ ಆಗ್ತಾರೆ ದಲಿತರುಗಳೆಲ್ಲ. ಸಿಕ್ಕಿದೆಯಾ ನಿಮ್ಗಳಿಗೆ? ಸರ್ಕಾರದಿಂದ ಜಮೀನು ಕೊಟ್ಟಿದ್ದಾರಾ? ಹೋಗ್ಲಿ ಬೋರ್ವೆಲ್ ಹಾಕೊಂಡಿದ್ದೀರಾ? ಈಗ ನಾವು ಎಷ್ಟು ಜನ ಇದ್ದೀವಿ? ಎಲ್ಲ ನಾನು ಒಬ್ಬರೇ ಇಟ್ಕೊಂಡ್ಬಿಟ್ರೆ ಅದು ನಿಮ್ದೋಗಿಲ್ಲ. ಎಲ್ಲರೂ ಅದನ್ನೆಲ್ಲ ನಿಮ್ಗೆಲ್ಲ ಹಂಚಬೇಕು. ಯಾವುದೋ ಮನೆಗಳಿಗೆ ರಸ್ತೆಗಳನ್ನು ಮಾಡೋದ್ರ ಮೂಲಕ ಇನ್ಯಾವುದೋ ಕಡೆ ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರೆ. ಆದ್ರೆ ಎಲ್ಲಿ ತಲುಪಬೇಕಾಗಿದೆ ಆದ್ರೂ ತಲುಪ್ತಾ ಇಲ್ಲ. ಇವತ್ತು ರೈತರಿಗೆ ತಲುಪ್ತಾ ಇಲ್ಲ, ಇವತ್ತು ವಿದ್ಯಾರ್ಥಿಗಳಿಗೆ ತಲುಪ್ತಾ ಇಲ್ಲ, ಇವತ್ತು ಮಹಿಳೆಯರಿಗೆ ತಲುಪ್ತಾ ಇಲ್ಲ. ಇವತ್ತು ಹಾಸ್ಟೆಲ್ಗಳಿಗೆ ನೋಡಿ ಹೇಗಿದ್ದಾವೆ ನಮ್ಮ ಹಾಸ್ಟೆಲ್ಗಳು. ಸರಿಯಾಗಿ ಮಕ್ಕಳಿಗೆ ಊಟ ಕೊಡಲ್ಲ, ಸರಿಯಾಗಿ ವ್ಯವಸ್ಥೆ ಕೊಡಲ್ಲ. ಸರ್ಕಾರದ ಹಣಗಳು ಗುಂಪಿಗೆಗಳ ಪಾಲಾಗ್ತಾ ಇದ್ದಾವೆ, ರಾಜಕಾರಣಿಗಳ ಪಾಲಾಗ್ತಾ ಇದ್ದಾವೆ, ಬಂಡವಾಳಶಾಹಿಗಳ ಪಾಲಾಗ್ತಾ ಇದ್ದಾವೆ. ಇದನ್ನು ನಾವು ತಡೆಯಬೇಕಾಗಿದೆ. ಅದಕ್ಕೆ ನಮ್ಮ ಭೀಮಾರ್ಮಿ ಸಂಘಟನೆ ಇದೆ. ಭೀಮಾರ್ಮಿ ಸಂಘಟನೆ ಜನಗಳಿಗೆ ನ್ಯಾಯ ಕೊಡಿಸಬೇಕಾಗಿದೆ. ನಾವು ಸರ್ಕಾರದ ಎಲ್ಲ ಇಲಾಖೆಗಳು 34 ಇಲಾಖೆಗಳಲ್ಲಿದ್ದಾವೆ. ನಮ್ಮ ಈ 43,000 ಕೋಟಿ ಈ ವರ್ಷದಲ್ಲಿ ಎಲ್ಲ ಇಲಾಖೆಗಳಿಗೆ ಹರಿದು ಹಂಚ್ತಾ ಹೋಗ್ತಾ ಇದ್ದಾರೆ. ಆ ಇಲಾಖೆಗೆ 2,000 ಕೋಟಿ, ಇಲಾಖೆ 3,000 ಕೋಟಿ, ಇಲಾಖೆ 5,000 ಕೋಟಿ ಹಂಚ್ತಾ ಇದ್ದಾರೆ. ನೀವು ಎಲ್ಲ ಇಲಾಖೆಗಳಿಗೂ ವಿಸಿಟ್ ಮಾಡಬೇಕು. ಸ್ವಾಮಿ, ನಿಮ್ಮ ಆಫೀಸ್ಗೆ, ನಿಮ್ಮ ಕಚೇರಿಗೆ, ನಮ್ಮ ತಾಲೂಕಿಗೆ ಎಷ್ಟು ದುಡ್ಡು ಬಂದಿದೆ, ಆ ದುಡ್ಡುಗಳನ್ನು ಎಲ್ಲಿ ಖರ್ಚು ಮಾಡಿದ್ದೀರಿ?
RTI ಹಾಕಿ ನಮಗೆ ಸಂವಿಧಾನದಲ್ಲಿ ಒಂದು ಹಕ್ಕು ಕೊಟ್ಟಿದ್ದಾರೆ. RTI ಹಕ್ಕು ಕೂಡ ಇದೆ. ಕಳೆದ 10 ವರ್ಷಗಳಿಂದ ಅಥವಾ 5 ವರ್ಷಗಳಿಂದ ಸರ್ಕಾರ ದುಡ್ಡು ಬಂದಿದೆಯಲ್ಲ ನಿಮ್ಮ ಇಲಾಖೆಗಳಿಗೆ, ಎಲ್ಲಿ ದುಡ್ಡು ಖರ್ಚು ಮಾಡಿದ್ದೀರಿ, ಯಾರಿಗೆ ಖರ್ಚು ಮಾಡಿದ್ದೀರಿ, ಉಳಿ ನಮಗೆ ಮಾಹಿತಿ ಅಂತ ಕೇಳಿ ಅಧಿಕಾರಿಗಳು ಕೊಡಕ್ಕಾಗಲ್ಲ, ನಿದ್ದೆ ಮಾಡಲ್ಲ. ಅವತ್ತಿನ ದಿನ ಹೋದ ವರ್ಷ 39,000 ಕೊಟ್ಟಿದ್ದಾರೆ. ಅದರಲ್ಲಿ 20,000ಕ್ಕಿಂತ ಹೆಚ್ಚಿಗೆ ಗ್ಯಾರಂಟಿಗಳಿಗೆ ಬಳಸಿಕೊಂಡಿದ್ದಾರೆ. ಕೇಳಿದ್ರೆ ಅಲ್ಲೂ ದಲಿತರಿದ್ದಾರೆ. ವಿದ್ಯುತ್ ಯೋಜನೆ ಅವರು ಬಳಸ್ಕೊತಾ ಇದ್ದಾರೆ. ಫ್ರೀ ಬಸ್ ಕೂಡ ಕೊರಟಗೆರೆ ಮೀಸಲು ಕ್ಷೇತ್ರ ಆಗಿದೆ ಅಂದ್ರೆ ಬಾಬಾ ಸಾಹೇಬ್ ಅವತ್ತಿನ ಹೋರಾಟ. ಸೌತ್ ಬೋರೋ ಕಮಿಷನ್ ಅಂತ ಬರುತ್ತೆ, ಸೈಮನ್ ಕಮಿಷನ್ ಅಂತ ಬರುತ್ತೆ. ಆವತ್ತು ಆ ಕಮಿಷನ್ಗಳು ಇಂಗ್ಲೆಂಡ್ನಿಂದ ಬರ್ತವೆ. ಅಂದ್ರೆ ಕೊರಟಗೆರೆಯಲ್ಲಿ ಜನಗಳು ಹೇಗಿದ್ದಾರೆ, ಜೀವನ ಹೇಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅಮೆರಿಕ ಲಂಡನ್ ಇಂದ LG ಭದ್ರಾಡಿ ಅವರು ಒಂದು ಟೀಮ್ ನ ಕಳಿಸ್ತಾರೆ. ಹೆಂಗೆ ಬದುಕ್ತಾ ಇದ್ದಾರೆ ನೋಡ್ಕೊಂಡ್ ಬನ್ನಿ ಅಂತ. ಅವಾಗ ಆಗಲೇ ಬಾಬಾ ಸಾಹೇಬರು ಅಮೆರಿಕ ಮತ್ತು ಲಂಡನ್ ಅಲ್ಲಿ ಬಾನೆಟ್ ಲಾ, ರುಪೀಸ್ ಮೇಲೆ ಎಲ್ಲ ಬರೆದು ಪದವಿಗಳು ತಗೊಂಡು ಬಂದು ಇಂಡಿಯಾದಲ್ಲಿ ಇರ್ತಾರೆ. ಅವರು ಲೆಕ್ಚರಿಂಗ್ ಮಾಡ್ತಾ ಇರ್ತಾರೆ. ಅವಾಗ ಯಾವ ಒಂದು ಕಮಿಷನ್ ಬಂದಿದೆ ಲಂಡನ್ ಇಂದ. ಅವಾಗ ಬ್ರಿಟಿಷರು ಆಳ್ವಿಕೆ ಇತ್ತು, ಬ್ರಿಟಿಷರು ಆಳ್ವಿಕೆ ಇತ್ತು. ಅವಾಗ ಬಾಬಾ ಸಾಹೇಬರು ಎಚ್ಚೆತ್ತುಕೊಂಡು, ನೋಡಿ ಸ್ವಾಮಿ, ನಾವು ನಮ್ಮ ಸಮುದಾಯಗಳು ಬಹಳಷ್ಟು ಹಿಂದೆ ಉಳಿದಿದ್ದೀವಿ, ನಮಗೆ 2 ಓಟ್ ಕೊಟ್ಬಿಡಿ, 2 ಓಟ್ ಕೊಟ್ಬಿಡಿ. ನಾವು ಓಟ್ ಕೊಡದೆ ನಾವು ಮುಂದೆ ಬರ್ತೀವಿ. ನಮ್ಮ ಸಮುದಾಯಕ್ಕೆ ಓಟೇ ಇಲ್ಲ. ಓಟ್ಗಳಿರೋದು ಕೇವಲ ಊರಿನ ಗೌಡರಿಗೆ, ಕೇವಲ ಎಜುಕೇಟೆಡ್ಗೆ. ಅದರಿಂದ ಓಟು ಪ್ರತಿಯೊಬ್ಬರಿಗೂ ಕೊಡಿ, ಓದಿದವ್ರಿಗೂ ಕೊಡಿ, ಓದದೇ ಇರೋರ್ಗೂ ಕೊಡಿ, ಮಹಿಳೆಯರಿಗೂ ಕೊಡಿ, ಎಲ್ಲರಿಗೂ ಕೊಡಿ ಓಟ್ಗಳು ಅಂತ ಕೇಳ್ತಾರೆ ಬಾಬಾ ಸಾಹೇಬರು. ಒಂದು ಲೆಟರ್ ಬರೆದು ಕೊಡ್ತಾರೆ ಆ ಟೀಮ್ಗಳಿಗೆ. ಆಯ್ತು, ನೀವು ರಿಕ್ವೆಸ್ಟ್ ನಾವು ತಗೊಂಡಿದ್ದೀವಿ, ನಾವು ಲಂಡನ್ LG ಭದ್ರಾಡಿ ಅವ್ರ ಹತ್ರ ಇಡ್ತೀವಿ, ಅಲ್ಲಿ ವಿಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ಆವಾಗ ಲಂಡನ್ ಅಲ್ಲಿ ಇವೆಲ್ಲ ಯಾರು ರಿಕ್ವೆಸ್ಟ್ ಕೊಟ್ಟಿದ್ದೀರಲ್ಲ, ಆ ರಿಕ್ವೆಸ್ಟ್ ತಗೊಂಡು ಅಲ್ಲಿ ಇಟ್ಕೊಂತಾರೆ. ಆವಾಗ ಯಾರು ರಿಕ್ವೆಸ್ಟ್ ವಿದ್ಯಾರ್ಥಿಗಳಿದ್ರೆ ಒಪ್ಕೊಳ್ಳೋಣ, ಅವರು ವಿದ್ಯುತ್ ಯೂಸ್ ಮಾಡ್ತಾ ಇದ್ರೆ ಓಕೆ. ಮತ್ತೆ ನೀವು ವಿಶೇಷ ಯೋಜನೆ ಅಂತ ಯಾಕೆ ಹೆಸರು ಇಡ್ತೀರಿ ಅಲ್ವಾ? ಈಗ ಒಬ್ಬ ಕುಂಟ ಇದ್ದಾನೆ, ಒಬ್ಬ ಒಳ್ಳೆಯವನಿದ್ದಾನೆ, ಚೆನ್ನಾಗಿದ್ದಾನೆ, ಹ್ಯಾಂಡ್ಸಮ್ ಆಗಿದ್ದಾನೆ. ಈಗ ಅವನಿಗೂ 10 ರೂಪಾಯಿ, ಇವನಿಗೂ 10 ರೂಪಾಯಿ ಕೊಟ್ಟಾದ್ರೆ ಮತ್ತೆ ವಿಶೇಷ ಅಂತ ಇವನು ಯಾಕೆ ಕುಂಟ ಅಂತ ಯಾಕೆ ಇರ್ತೀರಾ? ಒಬ್ಬ ಹ್ಯಾಂಡಿಕ್ಯಾಪ್ಟ್ ಅಂತ ಯಾಕೆ ಇರ್ತೀರಾ ನೀವು? ಹ್ಯಾಂಡಿಕ್ಯಾಪ್ಟ್ಗೆ ಅಟ್ಲೀಸ್ಟ್ ಒಂದು 20 ರೂಪಾಯಿ ಕೊಡಬೇಕು. ಸಮಾಜದಲ್ಲಿ ನಾವು ತುಂಟಗೊಳ್ಳಲಾದವರು ನಮ್ಮನ್ನ ಊರುಗಳ ಆಚೆ ಇಟ್ಟಿದ್ದಾರೆ. ಇವತ್ತು ಕೂಡ ದೇವಸ್ಥಾನ ಒಳಗಡೆ ನಮಗೆ ಪ್ರವೇಶಗಳಿಲ್ಲ. ಯಾರಾದ್ರೂ ಧೈರ್ಯವಾಗಿ ನಿಮ್ಮ ಊರುಗಳಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಲ್ಲಿ ಗರ್ಭಗುಡಿ ಒಳಗಡೆ ಪ್ರವೇಶ ಮಾಡಕ್ಕೆ ನಿಮ್ಗೆ ಯಾರಾದ್ರೂ ಧೈರ್ಯ ಇದೆಯಾ? ಬಿಡ್ತಾರೆ ನಮ್ಮನ್ನ? ನಾವು ಎಲ್ಲಿರೋದು? ಊರ ಹೊರಗಡೆ, ಊರು ಹೊರಗಡೆ ಇದ್ದೀವಿ ನಾವು, ಹಸಿ ಹೊರಗಡೆ. ಬಾವಿನ ಮುಟ್ಟಕ್ಕಾಗಲ್ಲ ನಾವು ಇವತ್ತು ಕೂಡ. ಸಮಾನತೆ ಇಲ್ಲ. ಈ ಸಮಾನತೆ ಬೇಕಂತ ಹೇಳ್ಬಿಟ್ಟರೆ ನಾವು ಕೇಳ್ತಾ ಇರೋದು, ನಮ್ಗೆ ವಿಶೇಷ ಅನುದಾನ ಅಂತ ಕೊಟ್ಟಿರೋದು. ಮತ್ತೆ ನೀವು ಅವ್ರಿಗೂ ಮೇಲವರ್ಗದವರೆಗೂ 3,000 ಕೊಡ್ತೀರಿ, ನಮಗೂ 3,000 ಕೊಡ್ತೀರಿ, ಅವ್ರಿಗೂ ವಿದ್ಯುತ್ ಕೊಡ್ತೀರಿ, ನಮಗೂ ವಿದ್ಯುತ್ ಕೊಡ್ತೀರಿ. ಎಲ್ಲಕ್ಕೆ 400 ಯೂನಿಟ್ ಕೊಟ್ಟಿದ್ದೀರಾ, ಅವ್ರಿಗೆ 200 ಯೂನಿಟ್, ನಾವು 400 ಯೂನಿಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀರಾ? ಮತ್ತೆ ಏನಿದು ವಿಶೇಷ ಯೋಜನೆ ಅಂತ ಯಾಕೆ ಹೆಸರಿಡ್ತೀರಿ? ಎಲ್ಲ ಹೋಗ್ತಾ ಇದೆ ನಮ್ಮ ದುಡ್ಡುಗಳು? ನೀವೆಲ್ಲ ಕೇಳಬೇಕಾಗಿದೆ, ಇವೆಲ್ಲ ಪ್ರಶ್ನೆ ಮಾಡಬೇಕಾಗಿದೆ. ಎಲ್ಲ ಓಡಾಡ್ಬಿಡೋದು ಕೇಳಿರ್ತಿರ್ಲಿಲ್ಲ. ಅವ್ರಿಗೆ ಅದಕ್ಕೂ ಬಡವ್ರ ಬರೇ ಹೋಗೋಣ, ಅವನೇನೋ ಅನ್ನ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ಎಲ್ಲೂ ಕೊಡ್ತಾರೆ, ಜಮೀನು ಕೊಡ್ತಾರೆ, ಉಳಿದಿದೆ ಅವ್ರು ಬರೇ ಹೋಗೋದು. ಆದ್ರಿಂದ ಇವತ್ತು ಹೋರಾಟಕ್ಕೆ ಸುತ್ತ ಮನಸ್ಸಿನಿಂದ ಏನು ನಮ್ಮ ಜನ ಏನು ತೊಂದರೆ ಅನುಭವಿಸ್ತಾರೆ, ಆ ವ್ಯವಸ್ಥೆಗೆ ನಾವು ನ್ಯಾಯ ತಗೋಬಾರ್ದು. ಅದೇ ಇನ್ನೊಬ್ಬ ಸಮುದಾಯವಾಗಲಿ ಇನ್ನೊಬ್ಬರಿಗೆ ತೊಂದರೆ ಮಾಡಿ ನಾವು ಸಮಾಜ ಕಟ್ಟೋದಲ್ಲ. ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ, ನಮ್ಮವರಿಗೆ ಅನ್ಯಾಯ ಆದಾಗ ನಾವು ಸೆಡಲು ನಿಂತ್ಕೊಂಡು ಅವರಿಗೆ ನಾವು ಅನುಕೂಲ ಮಾಡಿಕೊಂಡಿದ್ದಾರೆ ಒಂದು ಸಮಾಜ ಆಗ್ತದೆ. ಇವತ್ತು ಹಲವಾರು ಜನರಿಗೆ ನಮ್ಮ ಹೋರಾಟ ಅಧ್ಯಕ್ಷ ಹೇಳಿದ್ರು, ಸರ್ಕಾರಗಳು
ಟೀಚಿಂಗ್ಗೆ ಅವರೇ ರೈಟರ್. ಪುಸ್ತಕ ಯಾರಪ್ಪ ಯಾರಿಗೆ ಪುಸ್ತಕ ಬಂದು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಗೊತ್ತಿತ್ತು ಕಷ್ಟ ಏನು, ಜನರು ಹೆಂಗೆ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ. ಅವರು ಪರಮೇಶ್ವರ್ ಅವರು ಅಧ್ಯಕ್ಷ ಆಗೇ ಇದ್ರೆ ಬೇರೆ ಯಾರಾಗಿದೆ ಈ ತರ ಪಾಯಿಂಟ್ಸ್ ಬಂದಿರಲಿಲ್ಲ. ಇಷ್ಟೊಂದು ರಚನೆ ಮಾಡಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅದನ್ನ ಚಿಂತನೆಗಳನ್ನ ಪರಿವರ್ತನೆ ಜಗದ ನಿಯಮ, ಏನ್ ತಕ್ಷಣ ಪರಿವರ್ತನೆ ಆಗಲ್ಲ. ಇವತ್ತು ಆಗಿದೆ, ಇವತ್ತು ಇನ್ನು ಹಳ್ಳಿ ಕಡೆ ಸ್ವಲ್ಪ ಇದೆ, ಬಟ್ ಹಳ್ಳಿ ನಗರದಲ್ಲಿ ಶೇಕಡ 51% ಬದಲಾವಣೆ ಆಗಿದೆ. ಯಾಕೆ ಅಂದ್ರೆ ನಿಮ್ಮ ಮನದಿಂದ, ಓಡಾಟದಿಂದ, ಶಿಕ್ಷಣದಿಂದ. ನೀವು ಮುಂದೆ ಶಿಕ್ಷಣ ಅಂತಾರೆ. ಅದರಿಂದ ಎಷ್ಟು ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತದೆ. ನೀವೆಲ್ಲ ಹೋರಾಟ ತಾಲೂಕು ಮೆಂಬರ್, ಟಿಪಿ ಮೆಂಬರು ಏನಾದ್ರೆ ಗಾಯ ಬರೋದು ಕುತ್ಕೊಂತಾರೆ, ಗಾಡಿ ಮುಗಿಸ್ಕೊಂತಾರೆ, ಓಟ್ಲಿಕ್ಕೆ ಹೋಗ್ತಾರೆ, ಮನೆ ಪಕ್ಕದ ಊಟ ಹಾಕ್ತಾರೆ. ಓಟ್ ಕೇಳಕ್ ಬಂದಾಗ ಅಷ್ಟೇ ಬರೋದಾಗ ಓಟ್ ಕೇಳುವಾಗ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷ ಹೋಗಿಲ್ಲ. ನೀನ್ ಏನೇನು ಕೇಳ್ತೀವಿ ಎಲ್ಲ ಕೊಡ್ತಾರೆ, ನೀನ್ ಎಲ್ಲಿ ಹೋಗಿ ಕೊಡ್ತಾರೆ ಅಧ್ಯಕ್ಷರು. ಅದು ಯಾಕೆ ಬಂದು ಅದೆಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಇವರು ನಾವು ಈಗ ಜನರಲ್ ಕ್ಷೇತ್ರ ಕೂಡ ನಾವು ಹೋಗ್ಬೇಕಾಗತ್ತೆ. ಈ ಕಮ್ಮಿಲ್ಲ ಏನು ಜನರಲ್ ಕ್ಷೇತ್ರ ಕೂಡ ಕಂಟೆಸ್ಟ್ ಮಾಡಿ ಗೆಲ್ಲಂತ ಪ್ರಸಿದ್ಧಿ ಇರುತ್ತೆ. ಆದ್ರೆ ಹಿಂದೆ ಇರ್ತೀವಿ, ಅದು ಜನಸಂಖ್ಯೆ ಇರುತ್ತೆ, ವರ್ಷ ಜನಸಂಖ್ಯೆ ಕಾಲವಿಲ್ಲ. ಬಿಡಪ್ಪ ಯಾಕೆ ಅಂದ್ಕೊಂತಾರೋ ಅವರೇನ್ ಅವರೇ ಹೋಗೋಲ್ಲ. ಯಾಕೆಂದ್ರೆ ನಾವು ಒಳ್ಳೆಯ ಮನಸ್ಸಿನಿಂದ ಸಂಘಟನೆಯಾಗಿ ಸಮಾಜದ ಮುಂದ್ಗಡೆದು ನಾವು ಒಳ್ಳೆಯದಿದ್ದಾಗ ಎಲ್ಲ ಸಮುದಾಯ ಒಂದೇ ಬರುತ್ತೆ, ಎಲ್ಲಾ ಧರ್ಮದವರು ಇರುತ್ತೆ, ನಾವೆಲ್ಲ ಜೀವನ ಮಾಡಬೇಕಾಗುತ್ತೆ. ಸಂವಿಧಾನದ ಆಶಯ ಅಷ್ಟೇ, ಎಲ್ಲಾ ಧರ್ಮದವರು ಇದ್ದು ಜೀವನ ಮಾಡಬೇಕಾಗುತ್ತೆ. ಆದ್ರೆ ಇವತ್ತು ನಮ್ಮ ಸಮುದಾಯದಲ್ಲಿದ್ದಾರೆ ಯಾವುದೋ ಕೇಳೋ ಬಂದ ಕೆಲವು 10 ವರ್ಷದಿಂದ ನಾವು ದೇಶ ಉದ್ಧಾರ ಮಾಡಿದ್ದೀವಿ, ಎಲ್ಲ ಮಾಡ್ತಿದ್ದೀವಿ. ಎಲ್ಲ ಧರ್ಮದ ಬಗ್ಗೆ, ಧರ್ಮವನ್ನ ನಮ್ಮ ಗುಂಪನ್ನ ಒಡೆಯಕ್ಕೆ ಜನ ರೆಡಿದ್ದಾರೆ. ನಮ್ಮ ರಾಜ್ಯಶ್ರೀಗಳು ಹೇಳಿದ್ರು ನಮ್ಮ ಸಮುದಾಯವನ್ನ ಒಡೆಯಕ್ಕೆ ರೆಡಿ ಇದ್ದಾರೆ. ದಯಮಾಡಿ ಚಿಂತನೆ ಮಾಡಬೇಕು. ಡಾಕ್ಟರ್ ಅಂಬೇಡ್ಕರ್ ಸರ್ವಧರ್ಮ ನಮ್ದು ಮಾಡಲ್ಲ, ಯಾರ ಬಂದು ಹೆಲ್ಪ್ ಮಾಡಿ ತಗೋಣ. ಆದ್ರೆ ಒಂದೇ ಧರ್ಮ ನಮ್ದು, ಇನ್ನೊಂದು ಧರ್ಮ ಮಾಡಬಾರ್ದು, ಅವ್ರಿಗೆ ದ್ವೇಷಿಸಬೇಕು, ಅವ್ರ ಜೊತೆ ಇರಬಾರ್ದು ಅಂತ ಚಿಂತನೆಗೆ ಯಾವುದೇ ಕಾರಣಕ್ಕೂ ನೀವು ಹೋಗ್ಬೇಡಿ. ಅವ್ರು ಯಾವಾಗ ಹೇಳ್ತಾರೆ ಊರಲ್ಲಿ ಒದಾಡ್ತಾರೆ, ತಿರುಗಿ ಯಾರು ನಮ್ಮ ರಚನೆ ಬರೋಲ್ಲ, ನಾವು ನೆಮ್ಮದಿಗೆ ಜೀವನ ಮಾಡೋಕ್ಕಾಗಲ್ಲ. ದಯಮಾಡಿ ಹೇಳ್ತೀನಿ, ಯಾವುದೋ ಒಂದು ದೇವಸ್ಥಾನ ದೊಡ್ಡ ದೇವಸ್ಥಾನ ಕಟ್ಟಲಿಕ್ಕೆ ನಾವು ಕೊಡ್ತಾರ ಹೋಗಲ್ಲ. ನಮ್ಗೆ ಅನ್ನ ಬೇಕು, ಬಟ್ಟೆ ಬೇಕು, ಮನೆ ಬೇಕು, ಜಮೀನ್ ಬೇಕು, ಅದು ಬೇಕು. ಅದು ಕೊಡ್ತಕ್ಕಂಥ ರಾಜಕಾರಣಿಗೆ ನಾವು ನಂಬಾರ. ಯಾರೋ ಸೇವೆ ಮಾಡ್ತಾರೆ ಅವ್ರು ನಮಗೆ ಹೊರಗೆ ಹೋಗೋಣ. ಅದು ಬಿಟ್ಟು ಯಾವುದೋ ಒಂದು ಧರ್ಮದ ಹೆಸರು, ಇನ್ನೊಂದು ಹೆಸರು, ಭಾವನಾತ್ಮಕವಾಗಿ ನಮ್ಮ ಸೆಳೆಯತಕ್ಕಂಥ ಶಕ್ತಿಗಳಿಗೆ ನೀವು ಯಾವುದೇ ಕಡೆಗೂ ಮಾರು ಹೋಗಬಾರ್ದು. ಅವ್ರು ಏನೇ ಎಷ್ಟು ಕೊಡ್ತಾರೆ ನೀವು ಇದಾಗಬಾರದು ಅಂತ ಹೇಳ್ತಾ ಎರಡು ಮಾತಾಡಕ್ಕೆ ಅವಕಾಶ ಮಾತ್ರ ನಾಯಕರಲ್ಲ, ಅವರೆಲ್ಲ ಸಮುದಾಯದ ಏನು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಕೂಡ ನಾವು ನಾಯಕರಂತ ನಾನು ಭಾವಿಸ್ತೇನೆ. ಇವತ್ತು ಸ್ವತಂತ್ರ ಬರೋದಕ್ಕಿಂತ ಮುಂಚೆ ನಮ್ಮ ದೇಶ ಹೇಗಿತ್ತು, ಸ್ವತಂತ್ರ ಏನು ಬದಲಾವಣೆ ಆಯಿತು, ಅದಕ್ಕೆ ಕಾರಣ ಏನು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ. ಇವತ್ತು ನಮ್ಮ ದೇಶ ಹಲವಾರು ರಾಜ್ಯಗಳ ಹಲವಾರು ಸಂಸ್ಕೃತಿಗಳಿದೆ, ಭಾಷೆ ಇದೆ, ಆಚಾರ ವಿಚಾರ ಇದೆ. ಆದರೂ ಕೂಡ ನಾವೆಲ್ಲ ಒಂದಾಗಿ, ಅದರ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ. ನಾವೆಲ್ಲರೂ ಕೂಡ ಇವತ್ತು ಅಂಬೇಡ್ಕರ್ 3.1 ಶಿಕ್ಷಣ ನಾವೇನೇ ಪಡೆಯಬೇಕು ಅಂದ್ರೆ ಶಿಕ್ಷಣವನ್ನ ನಾವು ನಮ್ಮ ಮಕ್ಕಳಿಗೆ ಹೆಚ್ಚು ಒತ್ತಡ ಕೊಟ್ಟು ಅವರಿಗೆ ವಿದ್ಯಾವಂತನಾಗಿ ಮಾಡಿದ್ರೆ ಆದಾಗ ಅರಿವು ಬರುತ್ತೆ. ಅರಿವಿಲ್ಲದೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಸ್ವತಂತ್ರ ದೇಶ 12% ಸಾಕ್ಷರತೆ ಇತ್ತು. ಇವತ್ತು 70% ಅಂದ್ರೆ 75% ಸಾಕ್ಷರತೆ ಹೊಂದಿದ್ದೇವೆ. ಎಲ್ಲೂ ಕೂಡ ನಾವು ಇಷ್ಟು ಸಾಕ್ಷರತೆ ಹೊಂದಿದ್ರು ಕೂಡ ನಮ್ಮ ಮನಸ್ಸುಗಳಾಗಲಿ, ನಮ್ಮ ಮನಗಳಾಗಲಿ, ನಮ್ಮ ಸಂಬಂಧಗಳಲ್ಲಿ ಕೊರತೆ ಜಾಸ್ತಿ ಇದೆ ಅಂತ ನಾನು ಭಾವಿಸ್ತೇನೆ. ಮತ್ತೆ ನಮ್ಮ ಹಳ್ಳಿಗಳಲ್ಲಿ ಕಾಲೋನಿಗಳಲ್ಲಿ ಸಾಮರಸ್ಯ ಬಹಳ ಚೆನ್ನಾಗಿದೆ. ಈಗ ಆಗಿದ್ದೇವೆ, ಅನುಕೂಲಗಳು ಕೂಡ ನಾವು ಮಾಡಿದ್ದೇವೆ, ಸರ್ಕಾರ ಕೂಡ ಮಾಡಿದೆ. ಆದ್ರೂ ಎಲ್ಲೂ ಕೂಡ ನಾವು ಒಂದೇ ಮನಸ್ಸಿಂದ ನಾವು ವಾಸ ಮಾಡ್ತಾ ಇಲ್ಲ. ಹಲವಾರು ಸಂಘಟನೆಗಳಾಗಿದ್ದಾವೆ. ಆ ಸಂಘಟನೆಗಳು ಸುಮಾರು 30 ದಶಕದಲ್ಲಿ ನಾವು ಕೂಡ ಯೂನಿವರ್ಸಿಟಿ ಅಧ್ಯಕ್ಷರಾಗಿ ಹಲವಾರು ಊರು ಸೇವೆ ಮಾಡಿದ್ವಿ, ಅರೆಗಂಟೆ ಮಾಡಿದ್ವಿ, ಬಡ್ಡಿ ಮೆರವಣಿಗೆ ಮಾಡಿದ್ವಿ. ಆಗಿನ ಹೋರಾಟಕ್ಕೂ ಈಗಿನ ಹೋರಾಟಕ್ಕೂ ಬಹಳ ವ್ಯತ್ಯಾಸ ಇದೆ. ಹೋರಾಟನೇ ಇಲ್ಲ. ಈಗ ಎಲ್ಲ ಸಂಘಟನೆಗಳು ಪಕ್ಷಕ್ಕೆ ಒಂದು ಅಟ್ಯಾಚ್ಮೆಂಟ್ ಆಗಿದೆ, ಒಬ್ಬೊಬ್ಬ ಲೀಡರ್ಗೆ ಒಂದು ಅಟ್ಯಾಚ್ಮೆಂಟ್ ಆಗಿದೆ. ನಮ್ಮ ವೈಯಕ್ತಿಕ ಕೆಲಸಗಳಿಗೆ
ಭೀಮ್ ಸಂಘಟನೆ ಇದು ನಮ್ಮದು ರಾಷ್ಟ್ರೀಯ ಸಂಘಟನೆ. ಇದು ಉತ್ತರ ಪ್ರದೇಶದಲ್ಲಿ 7 ವರ್ಷ ಹಿಂದೆ ಸ್ಟಾರ್ಟ್ ಆಗಿದೆ. ನಮ್ಮ ತುಮಕೂರು ಡಿಸ್ಟಿಕಲ್ಲಿ 1.5 ವರ್ಷದಿಂದ ಶ್ರೀನಿವಾಸ್ ಅವರು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ರು. ಮತ್ತು ಎಲ್ಲ ತಾಲೂಕುಗಳಲ್ಲಿ ಕೂಡ ಅವರ ಒಂದು ತಾಲೂಕಾ ಅಧ್ಯಕ್ಷರ ಟೀಮನ್ನು ಉದ್ಘಾಟನೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಶ್ರೀನಿವಾಸ್ ಅವರು ಇಲ್ಲಿ ನಮ್ಮ ಏನು ಹೆಸರು ಏರ್ಟೆಲ್ ಗೋಪಿಯವರು ಮತ್ತು ಗೌರವಾಧ್ಯಕ್ಷರು ಏರ್ಟೆಲ್ ಗೋಪಿಯವರು ಮತ್ತು ತಾಲೂಕು ಅಧ್ಯಕ್ಷರು ಸುರೇಶ್ HG ಅವ್ರನ್ನ ಮತ್ತು ಅವರ ಒಂದು ತಂಡವನ್ನು ಇವತ್ತು ಇಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಭೀಮ್ ಸಂಘಟನೆಯಿಂದ ಇಟ್ಕೊಂಡಿದ್ದೀವಿ. ಸೊ ಇವತ್ತು ಭೀಮ್ ಸಂಘಟನೆ ಕೊರಟಗೆರೆ ತಾಲೂಕದಲ್ಲಿ ಉದ್ಘಾಟನೆ ಆಗಿದೆ. ಇವತ್ತು ನೊಂದವರ ಪರವಾಗಿ ನಿಂತ್ಕೊಳ್ಳೋ ಒಂದು ಕೆಲಸ ಮಾಡ್ತಾಯಿದೆ. ಇದು ಒಂದು ನಮ್ಮ ಭೀಮ್ ಸಂಘಟನೆ ಭಾರತದ ಎಲ್ಲ ರಾಜ್ಯಗಳಲ್ಲಿದೆ. ನಮ್ಮ ಒಂದು ಭೀಮ್ ಸಂಘಟನೆಯ ಮುಖ್ಯಸ್ಥರು ಏನಿದ್ದಾರೆ ಚಂದ್ರಶೇಖರ್ ಆಜಾದ್ ಅವರು ಸ್ವಂತ ಬಲದಲ್ಲಿ ಯಾವುದೇ ಪಕ್ಷದ ಬೆಂಬಲವಿಲ್ಲದೆ ಇವತ್ತು MP ಆಗಿದ್ದಾರೆ. ಅವರು ದೇಶದಲ್ಲಿ ಒಬ್ಬ ಯುವ ನಾಯಕ, ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಅವರ ಧ್ವನಿಯಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ನಾವೆಲ್ಲರೂ ಚಂದ್ರಶೇಖರ್ ಆಜಾದ್ ರಾವಣಾಗಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಕೆಲಸ ಮಾಡೋಣ ಅಂತ ಅವರು ಅಂದ್ಕೊಂಡಿದ್ದಾರೆ. ಅವರಿಗೆ ಕೊರಟಗೆರೆ ತಾಲೂಕದ ಎಲ್ಲ ಜನತೆ ಸಪೋರ್ಟ್ ಮಾಡಿ ಅವ್ರನ್ನ ತಪ್ಪು ದಾರಿ ಹಿಡಿದ್ರೆ ಅವ್ರನ್ನ ಒಳ್ಳೆ ದಾರಿಗೆ ತರುವಂಥ ಕೆಲಸ ಮಾಡಲಿ ಅಂತ ಹೇಳ್ತಾ ನಾನು ಏನು ಕೊರಟಗೆರೆ ತಾಲೂಕಿನಲ್ಲಿ ನನಗೆ ನಮ್ಮ ರಾಜ್ಯ ಕಮಿಟಿಯವರು ಮತ್ತು ನಮ್ಮ ಜಿಲ್ಲಾ ಕಮಿಟಿಯಿಂದ ಭೀಮ್ ಸಂಘಟನೆಯ ತಾಲೂಕು ಅಧ್ಯಕ್ಷರನ್ನಾಗಿ ಮತ್ತು ನಮ್ಮ ಕಮಿಟಿ ಉದ್ಘಾಟನೆ ಮಾಡಿದ್ದಾರೆ. ನನ್ನನ್ನು ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಈ ಕೊರಟಗೆರೆ ತಾಲೂಕಿನಲ್ಲಿ ಏನು ಶೋಷಿತ ವರ್ಗದವರಿದ್ದಾರೆ, ಏನು ಬಡವರಿದ್ದಾರೆ, ಏನು ಸಮಾಜದ ಕಟ್ಟಕಡೆ ವ್ಯಕ್ತಿ ಇದ್ದಾರೆ, ಅವ್ರಿಗೆಲ್ಲರಿಗೂ ನ್ಯಾಯ ಕೊಡಿಸ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಿ ಯಾರು ಸಮಾಜದ ಕಟ್ಟಕಡೆ ವ್ಯಕ್ತಿ ಇದ್ದಾರೆ, ಯಾರು ನೊಂದವರಿದ್ದಾರೆ, ಯಾರು ನೊಂದ ಹೆಣ್ಮಕ್ಳು ಇದ್ದಾರೆ, ಅವ್ರಿಗೆಲ್ಲರಿಗೂ ನ್ಯಾಯ ಕೊಡಿಸ್ತೀವಿ. ಮುಂದಿನ ದಿನಗಳಲ್ಲಿ ದೊಡ್ಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನನಗೇನು ತಾಲೂಕು ಅಧ್ಯಕ್ಷನಾಗಿ ಮಾಡಿದ ನನ್ನ ರಾಜ್ಯ ಕಮಿಟಿ ಮತ್ತು ಜಿಲ್ಲಾ ಕಮಿಟಿ ಮತ್ತು ನಮ್ಮ ಏರ್ಟೆಲ್ ಗೋಪಣ್ಣನವ್ರನ್ನ ಗೌರವಾಧ್ಯಕ್ಷ ಮಾಡಿದ್ದಾರೆ. ನಾವು ಇವ್ರಿಗೆ ವಂದಿಸುತ್ತಾ